ಬಿಜೆಪಿ ಬಣ ಬಡಿದಾಟಕ್ಕೆ ಬಿಗ್ ಟ್ವಿಸ್ಟ್ ಎದುರಾಗಿದೆ. ವಿರೋಧಿ ಬಣಗಳಿಗೆ ಬಿವೈ ವಿಜಯೇಂದ್ರ ಈಗ ಬಿಗ್ ಟ್ವಿಸ್ಟ್ ಕೊಟ್ಟಿದ್ದಾರೆ. ವಿರೋಧಿ ಬಣಗಳಿಗೆ ಬಿವೈ ವಿಜಯೇಂದ್ರ ತಿರುಗೇಟು ಕೊಟ್ಟಿದ್ದಾರೆ. ಯಾವುದೇ ಕ್ಷಣದಲ್ಲಾದರೂ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆಯಬಹುದು. ರಾಜ್ಯ ಬಿಜೆಪಿಯಲ್ಲಿ ಎಲ್ಲಾ ಬೆಳವಣಿಗೆಗಳು ಸರಿಯಾಗಿ ಹೋಗ್ತಾ ಇದೆ. ಬೆಂಗಳೂರಿನಲ್ಲಿ ಬಿವೈ ವಿಜಯೇಂದ್ರ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಬಣ ಬಡಿದಾಟಕ್ಕೆ ಸಂಬಂಧಪಟ್ಟಂತೆ ಯತ್ನಾಳ್ ಟೀಮು ಮತ್ತು ಜಾರಕಿಹೊಳಿ ಎಲ್ಲರೂ ಒಂದೊಂದು ಬಣಗಳನ್ನ ವಿಂಗಡಿಸಿಕೊಂಡು ಬಿಜೆಪಿಯಲ್ಲಿ ಏನು ಬಣ ಬಡಿದಾಟ ನಡೀತಾ ಇರುವ ಸಂಬಂಧಪಟ್ಟಂತೆ ಈಗ ಯಾವುದೇ ಕ್ಷಣದಲ್ಲಾದರೂ ರಾಜ್ಯಾಧ್ಯಕ್ಷ ಹುದ್ದೆಗೆ ಸಂಬಂಧಪಟ್ಟಂತೆ ಚುನಾವಣೆ ಆಗಬಹುದಂತ ಈಗ ಬಿವೈ ವಿಜಯೇಂದ್ರ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಎಲ್ಲಾ ಬೆಳವಣಿಗೆಗಳು ಸರಿಯಾಗಿ ಹೋಗ್ತಾ ಇದೆ. ಯಾವುದೇ ಕ್ಷಣದಲ್ಲಾದರೂ ಚುನಾವಣೆ ನಡೀಬಹುದು. ಈ ಬಗ್ಗೆ ಬಿವೈ ವಿಜಯೇಂದ್ರ ಬಣಗಳಿಗೆ ತಿರುಗೇಟು ಕೊಟ್ಟಿದ್ದಾರೆ. ಮೊದಲು ಯಡಿಯೂರಪ್ಪ ಮತ್ತು ವಿಜಯೇಂದ್ರಗೆ ಅಧ್ಯಕ್ಷ ಸ್ಥಾನದಲ್ಲಿರುವ ವಿಜಯೇಂದ್ರ ಕೂಡ ತಿರುಗೇಟು ನೀಡುವುದನ್ನು ನಿಲ್ಲಿಸಬೇಕು. ಯಡಿಯೂರಪ್ಪ ಅವರದ್ದು ಪಕ್ಷಕ್ಕೆ ಏನೇ ಶ್ರಮ ಇಲ್ವಾ ಅಂತ, ಕೊಡುಗೆನೂ ಇಲ್ವಾ ಅಂತ ಪ್ರಶ್ನೆ ಹಾಕ್ತಾ ಇದ್ದಾರೆ. ಈಗ ವಿಜಯೇಂದ್ರ ಪಕ್ಷದ ರೆಬಲ್ ನಾಯಕರ ವಿರುದ್ಧ ಕಿಡಿಕಾರಿದ್ದಾರೆ. ಇವರು ಮಾತನಾಡೋದನ್ನ ಮೊದಲು ನಿಲ್ಲಿಸಬೇಕು. ಯಡಿಯೂರಪ್ಪ ಅವರು ಪಕ್ಷಕ್ಕೆ ಕೊಡುಗೆ ಏನು ಕೊಟ್ಟಿಲ್ವಾ, ಅವರು ತುಂಬ ಕೊಡುಗೆ ಕೊಟ್ಟಿದ್ದಾರೆ ಅಂತ ಈಗ ವಿಜಯೇಂದ್ರ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಬಣ ಬಡಿದಾಟಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಕ್ಷಣದಲ್ಲಾದರೂ ಚುನಾವಣೆ ನಡೀಬೋದು, ಅಲರ್ಟ್ ಆಗಿರಿ ಅಂತ ಈಗ ಬಣ ಬಡಿದಾಟ ಶುರುವಾಗಿದೆಯಲ್ಲ, ಯತ್ನಾಳ್ ಬಣಕ್ಕೆ ಈಗ ಶಾಕ್ ಕೊಟ್ಟಿದ್ದಾರೆ. ವಿರೋಧಿ ಬಣಗಳಿಗೆ ಬಿವೈ ವಿಜಯೇಂದ್ರ ಏನು ತಿರುಗೇಟು ಕೊಟ್ಟಿದ್ರಲ್ಲ, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ತುಮಕೂರಿನ ಶಾಸಕರು ಏನು ಮಾತನಾಡಿದ್ದಾರೆ ಅನ್ನೋದನ್ನ ಕೇಳೋಣ. ಬದಲಾವಣೆ ಮಾಡೋದು ಬಿಡೋದು ರಾಜ್ಯ ಸರ್ಕಾರ ನಮ್ಮ ಹೈಕಮಾಂಡ್ ಬಿಟ್ಟಂಥ ವಿಷಯ. ವಿಜಯೇಂದ್ರ ಅವ್ರು ಒಳ್ಳೆ ಕೆಲಸ ಮಾಡ್ತಾವ್ರೆ. ಯಡಿಯೂರಪ್ಪನವ್ರನ್ನ ಟೀಕೆ ಮಾಡಿಸೋದು ಸರಿಗಿಲ್ಲ. ನಾನು ಯತ್ನಾಳ್ಗೆ ಹೇಳೋದಿಷ್ಟೇ, ನಿಂದು ವೈಯಕ್ತಿಕ ಏನಾರು ಇದ್ದರೆ 4 ಗೋಡೆಯಲ್ಲಿ ಮಾತಾಡು, ಮೀಡಿಯಾ ಮುಂದೆ ಮಾತಾಡೋದು ಇದು ಪಾರ್ಟಿಗೆ ಶೋಭೆ ತರೋದಂಥದ್ದಲ್ಲ. ಅದರಿಂದ ನಾನು ಹೇಳೋದು, ಯಾರೇ ಇನ್ಕ್ಲೂಡಿಂಗ್ ಸುರೇಶ್ ಗೌಡ ಮೀಡಿಯಾದಲ್ಲಿ ಮಾತಾಡಿದ್ರೆ ಕ್ರಮ ತಗೋಬೇಕು. ಹೈಕಮಾಂಡು ಆದಿ ಬೀದಿಲಿ ಮಾತಾಡೋಕ್ಕೆ ಯಾವುದೇ ಕಾರಣಕ್ಕೂ ಯಾರಿಗೂ ಹಕ್ಕಿಲ್ಲ. ಇವರೆಲ್ಲ ಬಿ ಜೆ ಪಿ ಟಿಕೆಟಿಂದ ಗೆದ್ದಂಥವ್ರು, ಕೇಂದ್ರ ಮಂತ್ರಿ ಆಗಿದ್ದಂಥವ್ರು, ಯತ್ನಾಳ್ ಅವರು ರೈಲ್ವೆ ಮಂತ್ರಿ ಆಗಿದ್ದಂಥವ್ರು, ಚಿಕ್ಕ ವಯಸ್ಸಲ್ಲೇ ಅವರು ನಮ್ಮ ಯಡಿಯೂರಪ್ಪನವ್ರು ನಮ್ಮ ನಾಯಕರು 2 ಬಾರಿ ಮುಖ್ಯಮಂತ್ರಿ ಆಗಿದ್ದವರು, ವಿರೋಧ ಪಕ್ಷದ ನಾಯಕರಾಗಿದ್ದವರು, ಉಪಮುಖ್ಯಮಂತ್ರಿ ಆಗಿದ್ದವರು. ಅವ್ರನ್ನ ಟೀಕೆ ಮಾಡ್ತಾರೆ ಅಂತ ಹೇಳಿದ್ರೆ ಹೈಕಮಾಂಡ್ ಏನು ನಿರ್ಧಾರ ತಗೊಂಡಿಲ್ಲ, ನೋವಾಗುತ್ತೆ ನಮಗೆ. ನಮ್ಮ ಯಡಿಯೂರಪ್ಪನವ್ರ ಬಗ್ಗೆ ಯಾರೇ ಮಾತಾಡಿದ್ರು ನಮಗೆ ನೋವಾಗುತ್ತೆ. ಈ ರಾಜ್ಯದಲ್ಲಿ 40 ವರ್ಷ ಹೋರಾಟ ಮಾಡಿ ಸೌತಲ್ಲಿ ಕರ್ನಾಟಕದಲ್ಲಿ ಬಿ ಜೆ ಪಿ ಅಧಿಕಾರ ಬರೋದಕ್ಕೆ ಯಡಿಯೂರಪ್ಪನವರ ಪರಿಶ್ರಮ ಬೆವರನಿ ಸಾಕಷ್ಟು ಶ್ರಮ ಹಾಕಿದ್ದಾರೆ. ಅವ್ರ ಬಗ್ಗೆ ಮಾತಾಡುವಂಥದ್ದನ್ನು ಯಾರೂ ಸಹಿಸ್ಕೊಳ್ಳಲ್ಲ ಬಿ ಜೆ ಪಿ ಕಾರ್ಯಕರ್ತರು. ಇದು ನಮಗೆ ನೋವಿದೆ. ಅದನ್ನು ನಾನು ಹೈಕಮಾಂಡ್ ವಿನಂತಿ ಮಾಡ್ತೇನೆ, ನೀವು ಯಾರು ಮಾಡಲಿ, ಫಸ್ಟ್ ಇವ್ರನ್ನ ಯಾರು ಬೀದಿ ಆದಿ ಮಾತಾಡ್ತಾರೆ, ಯಾರು ಬಂಡಾಯ ಮತ್ತು ಇದನ್ನು ಹೋರಾಟ ಮಾಡ್ತಾರೆ, ಅವ್ರನ್ನ ಬಾಯಿ ಮುಚ್ಚುವಂಥ ಕೆಲಸವನ್ನು ಹೈಕಮಾಂಡ್ ಮಾಡಬೇಕು. ಯಾರನ್ನಾರು ಮಾಡಲಿ. ನಾನು 2 ಬಾರಿ ಆಗಿದ್ದೇನೆ, ಹೊಸಬರಿಗೆ ಅವಕಾಶ ಆಗಿ 2 ಬಾರಿ ರಾಜ್ಯ ಕಾರ್ಯದರ್ಶಿ ಆಗಿದ್ದೇನೆ, 2 ಬಾರಿ ಜಿಲ್ಲಾ ಅಧ್ಯಕ್ಷ ಆಗಿದ್ದೀನಿ. ಯಾರು ಕೊಟ್ಟರು ಕೆಲಸ ಮಾಡ್ತೀನಿ. ನಾನು ಹೇಳಿದ್ದೀನಿ, ಯಾರು ಹಿಂದುಳಿದವ್ರು ಕೊಡಿ, ಅನುಕೂಲ ಆಗುತ್ತೆ ಪಾರ್ಟಿಗೆ ಅಂತ ಹೇಳಿದ್ದೇನೆ. ನೋಡ್ರಿ, ಬದಲಾವಣೆ ಮಾಡೋದು